ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿ ಇರುವ ವಿಷಯ ಶಾಂತಿಯಲ್ಲಿ ನೆಲೆಗೊಳಿಸುವಿ. ಅದಕ್ಕೆ ಆಧಾರವಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 3ನೇ ವಾಕ್ಯ, ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆ ಇದೆ. ನೋಡಲಿ, ದೇವರ ವಾಕ್ಯ ಹೇಳುತ್ತದೆ, ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ. ಅಂದರೆ ದೇವ ಮಕ್ಕಳಿಗೆ ಯಾವಾಗಲೂ ಶಾಂತಿ ಇದೆ. ದೇವ ಮಕ್ಕಳಿಗೆ ಒಂದು ಭರವಸೆ ಇದೆ. ನಮಗೆ ಚಂಚಲತೆಯಲ್ಲಿ ಸ್ತೋತ್ರ ಜೀವಿಸುವವರಲ್ಲ. ಒಂದು ಸಾರಿ ಇಬ್ಬರು ದರೋಡೆಗಾರರು ಪ್ರಯಾಣಿಕರ ಇದ್ದಂಥ ಒಂದು ವಿಮಾನವನ್ನು ಅವರು ಹೈಜೆಕ್ ಮಾಡಿದರು. ಅವರು ಬಂದೂಕು ತೋರಿಸಿ, ನಾವೆಲ್ಲಿ ಹೇಳ್ತೇವೆ ಅಲ್ಲಿ ಕರ್ಕೊಂಡು ಹೋಗಬೇಕು, ಅಲ್ಲೇ ನಿಲ್ಲಿಸಬೇಕು, ಇಲ್ಲಂತ ಹೇಳಿದ್ರೆ ನಾವೇನು ಮಾಡಿಬಿಡ್ತೇವೆ, ನಿಮ್ಮನ್ನು ಶೂಟ್ ಮಾಡಿಬಿಡ್ತೇವೆ ಎಂಬುದಾಗಿ ಹೆದರಿಸಿದರು. ವಿಮಾನದಲ್ಲಿದ್ದಂಥ ಎಲ್ಲ ಪ್ರಯಾಣಿಕರ ಮುಖದಲ್ಲಿ ಮರಣದ ಭಯ, ಒಂದು ಕಳವಳ, ಏನಾಗ್ತದೋ ಎಂಬಂಥ ದುಗಡದಿಂದ ಎಲ್ಲರೂ ಮೌನವಾಗಿ ಕುಳಿತಿದ್ದರು. ವಿಮಾನವು ಒಂದು ಪಟ್ಟಣದಲ್ಲಿ ಇಳಿಯಿತು. ಒಬ್ಬ ದರೋಡೆಗಾರನ ಏನು ಮಾಡಿದಂದರೆ ಆ ವಿಮಾನ ಚಾಲಕನನ್ನು ತನ್ನ ಬಂದೂಕಿನಿಂದ ಸುಟ್ಟು ಕೊಂದುಬಿಟ್ಟನ್ರಿ. ಈಗ ನೆಕ್ಸ್ಟು ಯಾರ ಮೇಲೆ ಗುಂಡು ಹಾರಲಿದೆ ಎಂಬುದಾಗಿ ಎಲ್ಲರ ಮುಖದಲ್ಲಿ ಮರಣದ ಭಯ ಇತ್ತು, ಕಳವಳ ತುಂಬಿತ್ತು. ಏನು ಸಂಭವಿಸ್ತದೆ ಎಂಬುದಾಗಿ ಎಲ್ಲರೂ ಭಯದಿಂದ ಕುಳಿತಿದ್ದರು. ಆದರೆ ಅಷ್ಟು ಜನರ ಮಧ್ಯದಲ್ಲಿ ಒಂದು ಚಿಕ್ಕ ಮಗು, ಆ ಚಿಕ್ಕ ಮಗುಗೆ ಭಯ ಇಲ್ಲ, ನಗಾಡ್ತಾ ಇದೆ, ಕೂಗಾಡ್ತಾ ಇದೆ, ಬಹಳ ಸಂತೋಷವಾಗಿದೆ. ಅದು ಯಾರ ಮುಖ ಗೊತ್ತಾ? ಬಹಳ ಚಿಕ್ಕ ಹಸುಗೂಸರಿ, ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಚಿಕ್ಕ ಕೂಸು. ಅದು ಚೆನ್ನಾಗಿ ತಾಯಿಯ ಹಾಲನ್ನು ಕುಡಿದು ತಾಯಿಯ ತೋಳಿನಲ್ಲಿ ಅಂದವಾಗಿ ಸಮಾಧಾನವಾಗಿ ಮಲಗಿ ನಿದ್ರಿಸ್ತಾ ಇತ್ತು. ಹೌದು ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದಲ್ಲಿ ಕೂಡ ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು ಏನೇ ಬಂದರೂ ಕಳವಳ ಪಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ಕರ್ತನನ್ನು ನಂಬಿ ಆತನಲ್ಲಿ ಭರವಸೆ ಇಡುವಾಗ ನಮಗೆ ಒಂದು ಶಾಂತಿ ಉಂಟಾಗ್ತದೆ. ಅದಕ್ಕೆ ವಾಕ್ಯದಲ್ಲಿ ನೋಡಿದೆವು, ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವೆ, ಅವನಿಗೆ ನಿನ್ನಲ್ಲಿ ಭರವಸೆ ಇದೆ. ಬಹಳ ದೊಡ್ಡ ಸೇವಕರಾದಂಥ ಚಾರ್ಲ್ಸ್ ಸ್ಪರ್ಜನ್ ಒಮ್ಮೆ ಹೀಗೆ ಹೇಳಿದರು, ನಾನು ಸಮಾಧಾನವನ್ನು ಹುಡುಕಿ ಅಲೆದೆನು, ಅದು ನನ್ನನ್ನು ಬಿಟ್ಟು ದೂರ ಹೋಯಿತು. ಕ್ರಿಸ್ತನನ್ನು ಹುಡುಕಿದೆನು, ದೇವ ಸಮಾಧಾನ ಪಾರಿವಾಳದಂತೆ ಬಂದು ನನ್ನ ಹೃದಯವನ್ನು ತುಂಬಿತು. ಇನ್ನೊಂದು ಸಾರಿ ಹೇಳ್ತಾನೆ, ಚಾರ್ಲ್ಸ್ ಸ್ಪರ್ಜನ್ ಅವರು ಹೇಳಿದಂಥ ಮಾತು, ನಾನು ಸಮಾಧಾನವನ್ನು ಹುಡುಕಿ ಅಲೆದೆನು, ಅದು ನನ್ನನ್ನು ಬಿಟ್ಟು ದೂರ ಹೋಯಿತು. ಕ್ರಿಸ್ತನನ್ನು ಹುಡುಕಿದೆನು, ದೈವ ಸಮಾಧಾನವು ಪಾರಿವಾಳದಂತೆ ಬಂದು ನನ್ನ ಹೃದಯವನ್ನು ತುಂಬಿತು. ಶಾಂತರಾಗಿ ಭರವಸೆದಿಂದಿರುವುದೇ ನಿಮಗೆ ಬಲ ಎಂಬುದಾಗಿ ಕರ್ತನು ನಮಗೆ ಹೇಳಿದ್ದಾರೆ. ಯೇಸು ಸ್ವಾಮಿ ಕೂಡ ಹೇಳಿದರು, ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡ್ತೇನೆ, ಲೋಕ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಕಳವಳಗೊಳ್ಳದೆ ಸ್ಥಿರಚಿತ್ತತೆಯಿಂದ ದೇವರನ್ನು ನಂಬಿ ಭರವಸೆದಿಂದಿರುವನ ಕರ್ತನ ನಮ್ಮನ್ನು ಬಲಪಡಿಸಿ ನಡೆಸಲಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ದೇವರೇ, ನಿನ್ನಲ್ಲಿ ಭರವಸೆ ಇರುವವರಿಗೆ ಚಿಂತೆ ಇಲ್ಲಪ್ಪ. ದೇವರೇ, ಭಯ ಇಲ್ಲ ಸ್ವಾಮಿ. ನೀನೆಲ್ಲವನ್ನು ನೋಡಿಕೊಂಡು ನಡೆಸುವ ದೇವರು. ದೇವರೇ, ನಮ್ಮ ಜೀವಿತವನ್ನು ನೀವು ಆಳ್ವಿಕೆ ಮಾಡಿರಿ. ಈ ದಿವಸಗಳಲ್ಲಿ ನಮ್ಮ ಜೀವನವನ್ನು ಭಯ ಹುಟ್ಟಿಸುವ, ಭಯಪಡಿಸುವ ಎಲ್ಲ ಸಂಗತಿಗಳನ್ನು ತೆಗೆದುಹಾಕ್ರಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನ ಕೂಡ ದೇವ ಜನರೊಟ್ಟಿಗೆ ನೀವಿರ್ರಿ ಅಪ್ಪ. ಒಳ್ಳೆಯ ಬಲವನ್ನು, ಶಕ್ತಿಯನ್ನು ಅನುಗ್ರಹಿಸ್ರಿ. ಅವರು ಕೆಲಸಕ್ಕೆ ಹೋಗುವಾಗ ಬರುವಾಗ ನಿಮ್ಮ ಪ್ರೊಟೆಕ್ಷನ್ ಇರಲಿ. ಅವರ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವ ದೇವರು ನಮಗಿರುವಾಗ ಯಾವುದಕ್ಕೂ ಭಯಪಡದೆ ದೇವರಲ್ಲಿ ಭರವಸೆ ಇಟ್ಟು ನಾವು ಮುಂದಕ್ಕೆ ಹೋಗೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.